ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 23. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 175ನೆಯ ಪುಟ. ಈ ದಿನದ ಶೀರ್ಷಿಕೆ ಸಂತೋಷವಾದ ಸಬ್ಬತ್ ದಿನದ ಆರಾಧನೆ ಮತ್ತು ವಿಶ್ರಾಂತಿಯೊಂದಿಗೆ. ಈ ದಿನದ ಸತ್ಯವೇದದ ವಾಕ್ಯ: 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು, 7ನೆಯ ದಿನವು ಯಾವ ಕೆಲಸವನ್ನೂ ಮಾಡಕೂಡದ ಸಬ್ಬತ್ ದಿನವಾಗಿದೆ. ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನೂ ಮಾಡಕೂಡದು. ನಿಮ್ಮ ಎಲ್ಲ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಯಾಜಕ ಕಾಂಡ 23ನೆಯ ಅಧ್ಯಾಯ 3ನೆಯ ವಚನ. ನಮ್ಮವುಗಳಾದ ಯಾವುದನ್ನಾದರೂ ದೇವರು ನಮ್ಮಿಂದ ತನ್ನ ಹಕ್ಕೆಂದು ಕೇಳುವಾಗ ಅವುಗಳನ್ನು ತನ್ನ ಸ್ವಂತ ಮಹಿಮೆಯೊಂದಿಗೆ ಶ್ರೀಮಂತಗೊಳಿಸಿ ಮರುರೂಪಗೊಳಿಸಿ ಮತ್ತೆ ನಮಗೆ ಹಿಂದಿರುಗಿಸುತ್ತಾನೆ. ಸಬ್ಬತ್ತು ಮತ್ತು ಕುಟುಂಬ ಎಂಬುದನ್ನು ಒಂದೇ ತೆರನಾಗಿ ಏದೇನ್ ತೋಟದಲ್ಲಿ ಸ್ಥಾಪಿಸಲಾಯಿತು. ದೇವರ ಉದ್ದೇಶದಲ್ಲಿ ಇವೆರಡೂ ಅವಿಭಾಜ್ಯವಾಗಿ ಜೋಡಿಸಲ್ಪಟ್ಟಿದೆ. ಬೇರೆ ಯಾವ ದಿನಕ್ಕಿಂತಲೂ ಸಬ್ಬತ್ ದಿನದಲ್ಲಿ ಏದೇನ್ ತೋಟದ ಜೀವನವನ್ನು ಜೀವಿಸಲು ನಮಗೆ ಸಾಧ್ಯವಿದೆ. ಕುಟುಂಬದ ಸದಸ್ಯರು ಕೆಲಸ ಮತ್ತು ಅಧ್ಯಯನದಲ್ಲಿ, ಆರಾಧನೆ ಮತ್ತು ಮನರಂಜನೆಯಲ್ಲಿ ಒಟ್ಟುಗೂಡುವುದು, ಸಂಬಂಧ ಹೊಂದುವುದು ಮತ್ತು ತಂದೆಯು ತನ್ನ ಮನೆಯ ಯಾಜಕನಂತೆ ಮತ್ತು ತಂದೆ ತಾಯಿಯ ತಮ್ಮ ಮಕ್ಕಳ ಶಿಕ್ಷಕರಾಗಿಯೂ ಸ್ನೇಹಿತರಾಗಿಯೂ ಇರುವುದು ಕುಟುಂಬಕ್ಕಾಗಿ ದೇವರ ಯೋಜನೆಯಾಗಿತ್ತು. ಆದರೆ ಜೀವನದ ಪರಿಸ್ಥಿತಿಗಳನ್ನು ಪಾಪದ ಪರಿಣಾಮಗಳು ಬದಲಿಸಿರುವುದರಿಂದ ಈ ಸಂಬಂಧವನ್ನು ಅದು ದೊಡ್ಡ ಮಟ್ಟದಲ್ಲಿ ತಡೆಯುತ್ತದೆ. ಅನೇಕ ಬಾರಿ ತಂದೆಯಾದವನು ತನ್ನ ಮಕ್ಕಳ ಮುಖವನ್ನು ಇಡೀ ವಾರವೆಲ್ಲ ನೋಡಿರುವುದಿಲ್ಲ. ತಂದೆಯು ಒಡನಾಟ ಅಥವಾ ಸಂಬಂಧದ ಅವಕಾಶದಿಂದ ಸಂಪೂರ್ಣವಾಗಿ ವಂಚಿತನಾಗಿರುತ್ತಾನೆ. ಆದರೆ ದೇವರ ಪ್ರೀತಿಯು ಶ್ರಮದ ಒತ್ತಡಕ್ಕೆ ಮಿತಿಯನ್ನು ಹಾಕಿದೆ. ಸಬ್ಬತ್ತಿನ ಮೇಲೆ ಆತನು ತನ್ನ ಕೃಪೆಯ ಹಸ್ತವನ್ನು ಇಟ್ಟಿದ್ದಾನೆ. ಜನರು ದೇವರ ಸ್ವಂತ ದಿನದಲ್ಲಿ ದೇವರ ಜೊತೆಯಲ್ಲಿ, ಪ್ರಕೃತಿಯೊಂದಿಗೆ ಮತ್ತು ಒಬ್ಬರೊಂದಿಗೆ ಒಬ್ಬರು ಸಂಪರ್ಕವನ್ನು, ಒಡನಾಟವನ್ನು ಹೊಂದಿಕೊಳ್ಳಲಿ ಎಂದು ಕುಟುಂಬಕ್ಕೆ ಅವಕಾಶವನ್ನು ದೇವರು ಮೀಸಲಿಟ್ಟಿದ್ದಾನೆ. ಸಬ್ಬತ್ ದಿನವು ಸೃಷ್ಟಿ ಬಲದ ಜ್ಞಾಪಕಾರ್ಥವಾಗಿರುವುದರಿಂದ ದೇವರ ಕೆಲಸಗಳ ಮೂಲಕ ನಾವು ನಮ್ಮನ್ನು ದೇವರೊಂದಿಗಿನ ಒಡನಾಟವನ್ನು ನಿಕಟವಾಗಿ ಬೇರೆ ಯಾವ ದಿನಕ್ಕಿಂತಲೂ ಹೆಚ್ಚಾಗಿ ಇರಿಸಿಕೊಳ್ಳಬೇಕು. ಪ್ರಕೃತಿಯ ಪುಸ್ತಕದ ತೆರೆದ ಪುಟಗಳ ದೃಷ್ಟಾಂತಗಳೊಂದಿಗೆ ದೇವರ ಲಿಖಿತ ವಾಕ್ಯಗಳನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಡುವ ತಂದೆ ಮತ್ತು ತಾಯಿಯು ಹರ್ಷಚಿತ್ತದಿಂದ ಇರುತ್ತಾರೆ. ಹಸಿರು ಮರಗಳ ಕೆಳಗೆ ತಾಜಾ ಶುದ್ಧ ಗಾಳಿಯಲ್ಲಿ ವಾಕ್ಯದ ಅಧ್ಯಯನವನ್ನು ಮಾಡಲು ಮತ್ತು ಪರಲೋಕದ ತಂದೆಗೆ ಸ್ತುತಿ ಗೀತೆಯನ್ನು ಹಾಡಲು ಯಾರು ಒಗ್ಗೂಡುತ್ತಾರೋ ಅವರು ಉಲ್ಲಾಸದಿಂದ ಇರುತ್ತಾರೆ. ಇಂತಹ ಸಂಬಂಧಗಳ ಮೂಲಕ ಹೆತ್ತವರು ತಮ್ಮ ಮಕ್ಕಳನ್ನು ತಮ್ಮ ಹೃದಯಗಳಲ್ಲಿ ಬಂಧಿಸಬಹುದು. ಹೀಗೆ ಅವರನ್ನು ದೇವರಲ್ಲಿಯೂ ಎಂದಿಗೂ ಮುರಿಯಲಾಗದ ಬಂಧನದೊಂದಿಗೆ ಬಂಧಿಸಬಹುದು. ಸಬ್ಬತ್ ದಿನವನ್ನು ನಮ್ಮ ಕುಟುಂಬಗಳಲ್ಲಿ ಎಷ್ಟು ಆಕರ್ಷಕವನ್ನಾಗಿ, ಎಷ್ಟು ಆಸಕ್ತಿದಾಯಕವನ್ನಾಗಿ ಮಾಡಬೇಕೆಂದರೆ ಪ್ರತಿ ವಾರವೂ ಸಬ್ಬತ್ ದಿನವನ್ನು ಸಂತೋಷದಿಂದ ಸ್ವಾಗತಿಸುವಂತೆ ಇರಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.